ನಮಸ್ಕಾರ ಕಂಡ್ರಣ್ಣ. ನಾನು ನಂಜಪ್ಪನ ಮಗ. ನಾನು ಗುರುತಿಡಿದು ಬಿಡ್ತಾರೆ ಅಲ್ಲ, ಮೊದಲಿಂದನೂ ಹಾಕೊಂಬರ್ತಾ ಇರ್ತೀನಿ. ಯಾವಾಗಲೂ ಮಾಸ್ಕ್ ಹಾಕೊಂಡಿದ್ದೆ, ಆದರೂ ನನ್ನ ಗುರುತಿಡಿದು ಬನ್ನಿ ಮಾತಾಡಿ ಒಂದೆರಡು ಅಂತಂದರು. ನನಗೆ ಭಾಳ ಖುಷಿ ಆಗ್ತಾ ಇದೆ. ನಾನು ಭಾಳ ಸಣ್ಣ ವಯಸ್ಸಿನಲ್ಲಿದ್ದಾಗ ಸ್ಕೂಲ್ ಟ್ರಿಪ್ಪಿಗೆ ಬಂದಿದ್ದೆ. ಆಗ ಇಲ್ಲಿ ನಾಗರಾವು ಶೂಟಿಂಗ್ ನಡೀತಾ ಇತ್ತು, ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಅದನ್ನು ನೋಡ್ಕೊಂಡು ಹೋದೆ. ನನ್ನ ಕನ್ಸ್ಮನ್ಸ್ನಲ್ಲೂ ಅಂದ್ಕೊಳ್ಳಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತೀನಿ ಅಂತ. ಎಲ್ಲರ ಜೊತೆ ನಾನು ಪಾತ್ರ ಮಾಡಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ. ಸುಮಾರು 650ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲೇ ಪಾತ್ರ ಮಾಡಿದ್ದೀನಿ. ನಾನು ಬೇರೆ ಭಾಷೆ ಅವಕಾಶ ಬಂದಿತ್ತು, ನಾನು ಹೋಗಿದ್ದರೆ ಅಲ್ಲೂ ಮಾಡ್ಬೋದಾಗಿತ್ತು. ಆದರೂ ಕನ್ನಡ ಚಿತ್ರರಂಗ ಬಿಟ್ಟು ಹೋಗಬಾರ್ದು ಅಂತೇಳಿ ನಾನು ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲೇ ಪಾತ್ರ ಮಾಡ್ತಾಯಿದ್ದೀನಿ. ನಾನು ಮರೆಯೋಕ್ಕಾಗಲ್ಲ. ನೀವು ನನಗೆ ಚಿತ್ರದುರ್ಗದ ಯಾವಾಗ ಬಂದರೂ ಕೂಡ ಅನ್ನ ಕೊಟ್ಟಿದ್ದೀರಿ, ಹಾಗಾಗಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿಯಾಯಿತು. ನಾನು ಕೇರಳಕ್ಕೆ ಹೋಗ್ಬೇಕಾಗಿತ್ತು ಶೂಟಿಂಗ್ಗೆ, ಆದರೂ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಬಹಳ ಮೊದಲು CM ಆಗಿದ್ದಾಗ, ಮೊದಲನೇ ಸರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಆಗಿದ್ದಾಗ ನಾನು ಬಂದಿದ್ದೆ. ಇದು 2ನೇ ಬಾರಿ ತಪ್ಪಿಸ್ಕೋಬಾರ್ದು ಅಂತೇಳಿ ನಾನು ಶೂಟಿಂಗನ್ನು ಮುಂದಕ್ಕೆ ಹಾಕಿ ನಾನು ಇವತ್ತು ಬಂದಿದ್ದು ಖುಷಿ ಆಯಿತು. ಈಗೇನು ಒಂದು ಡೈಲಾಗ್ ಮಾತಾಡಿ ಅಂತ ಕರೆಸಿದ್ದಾರೆ. ನಮಸ್ಕಾರ ಕಂಡ್ರಣ್ಣ. ನಾನು ನಂಜಪ್ಪನ ಮಗ. ನಾನು ಗುರುತಿಡಿದು ಬಿಡ್ತಾರೆ ಅಲ್ಲ, ಮೊದಲಿಂದನೂ ಹಾಕೊಂಬರ್ತಾ ಇರ್ತೀನಿ. ಯಾವಾಗಲೂ ಮಾಸ್ಕ್ ಹಾಕೊಂಡಿದ್ದೆ, ಆದರೂ ನನ್ನ ಗುರುತಿಡಿದು ಬನ್ನಿ ಮಾತಾಡಿ ಒಂದೆರಡು ಅಂತಂದರು. ನನಗೆ ಭಾಳ ಖುಷಿ ಆಗ್ತಾ ಇದೆ. ನಾನು ಭಾಳ ಸಣ್ಣ ವಯಸ್ಸಿನಲ್ಲಿದ್ದಾಗ ಸ್ಕೂಲ್ ಟ್ರಿಪ್ಪಿಗೆ ಬಂದಿದ್ದೆ. ಆಗ ಇಲ್ಲಿ ನಾಗರಾವು ಶೂಟಿಂಗ್ ನಡೀತಾ ಇತ್ತು, ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಅದನ್ನು ನೋಡ್ಕೊಂಡು ಹೋದೆ. ನನ್ನ ಕನ್ಸ್ಮನ್ಸ್ನಲ್ಲೂ ಅಂದ್ಕೊಳ್ಳಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತೀನಿ ಅಂತ. ಎಲ್ಲರ ಜೊತೆ ನಾನು ಪಾತ್ರ ಮಾಡಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ. ಸುಮಾರು 650ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲೇ ಪಾತ್ರ ಮಾಡಿದ್ದೀನಿ. ನಾನು ಬೇರೆ ಭಾಷೆ ಅವಕಾಶ ಬಂದಿತ್ತು, ನಾನು ಹೋಗಿದ್ದರೆ ಅಲ್ಲೂ ಮಾಡ್ಬೋದಾಗಿತ್ತು. ಆದರೂ ಕನ್ನಡ ಚಿತ್ರರಂಗ ಬಿಟ್ಟು ಹೋಗಬಾರ್ದು ಅಂತೇಳಿ ನಾನು ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲೇ ಪಾತ್ರ ಮಾಡ್ತಾಯಿದ್ದೀನಿ. ನಾನು ಮರೆಯೋಕ್ಕಾಗಲ್ಲ. ನೀವು ನನಗೆ ಚಿತ್ರದುರ್ಗದ ಯಾವಾಗ ಬಂದರೂ ಕೂಡ ಅನ್ನ ಕೊಟ್ಟಿದ್ದೀರಿ, ಹಾಗಾಗಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿಯಾಯಿತು. ನಾನು ಕೇರಳಕ್ಕೆ ಹೋಗ್ಬೇಕಾಗಿತ್ತು ಶೂಟಿಂಗ್ಗೆ, ಆದರೂ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಬಹಳ ಮೊದಲು CM ಆಗಿದ್ದಾಗ, ಮೊದಲನೇ ಸರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಆಗಿದ್ದಾಗ ನಾನು ಬಂದಿದ್ದೆ. ಇದು 2ನೇ ಬಾರಿ ತಪ್ಪಿಸ್ಕೋಬಾರ್ದು ಅಂತೇಳಿ ನಾನು ಶೂಟಿಂಗನ್ನು ಮುಂದಕ್ಕೆ ಹಾಕಿ ನಾನು ಇವತ್ತು ಬಂದಿದ್ದು ಖುಷಿ ಆಯಿತು. ಈಗೇನು ಒಂದು ಡೈಲಾಗ್ ಮಾತಾಡಿ ಅಂತ ಕರೆಸಿದ್ದಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.